ಹಲೋ ಎವ್ರಿವನ್. ನಾರ್ಮಲಿ ಬಾದಾಮ್ ನಮ್ಮ ಮನೇಲಿ ತಿನ್ನಲ್ಲ, ಹಾಗಾಗಿ ನಾನು ಈ ಥರ ಸಾಲ್ಟೆಡ್ ಬಾದಾಮ್ ಮಾಡಿಟ್ಬಿಡ್ತೀನಿ. ಸೂಪರಾಗಿ ಟೇಸ್ಟ್ ಅನಿಸುತ್ತೆ. ಒಂದು ವಾರದಲ್ಲಿ ಖಾಲಿ ಆಗುತ್ತೆ. ಬ್ರೇಕ್ಫಾಸ್ಟ್ ಇವತ್ತು ಚಿಲ್ಲ, ಜಸ್ಟ್ ಬೇಸನ್ಗೆ ನೀರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ದೋಸೆ ಥರ ಹಾಕಿ ಒಂದು ತುಪ್ಪ ಹಾಕ್ಕೊಟ್ಬಿಟ್ರೆ ಸುಮ್ಮನೆ ತಿಂತಾನೆ. ಎಲ್ಲೋ ಹೊರಗಡೆ ಹೋಗೋದಿತ್ತು, ಅಪ್ಪ ಮಗ ಇಬ್ಬರು ಕೂಡ ಮಧ್ಯಾಹ್ನ ಊಟಕ್ಕಿರಲಿಲ್ಲ. ಸೊ ನನಗೆ ಮಸಾಲೆ ಪುರಿ ತಿನ್ನಂಗೆ ಆಗ್ತಿದೆ. ರೆಡಿಮೇಡ್ ಮಸಾಲ ತೊಗೊಂಬಂದ್ಬಿಡಿ, ಪುರಿ ಏನು ರೆಡಿಮೇಡ್ ಪ್ಯಾಕೆಟ್ ಇರುತ್ತೆ, ಕರ್ಕೊಂಡ್ರೆ ಆಯಿತು ನಾವೇ ಮನೇಲಿ ಅಂತ ಹೇಳಿದ್ದೆ. ತೊಗೊಂಡು ಬಂದಿದ್ರು. ಇವನೇನೋ ಅಲ್ಲಿ ಮೊಮೋಸ್ ಕೇಳಿದಾನೆ, ಅವ್ನಿಗೆ ಕೊಡ್ಸಲ್ಲ ಅಂತ ಹೇಳಿದೆ. ಮೊಮೋಸ್ ಮೈದಾದ್ದು ಅಂತೇಳಿ ಸಿಟ್ಟು ಮಾಡ್ಕೊಂಡು ಬೇಡ ಅಂದಿದ್ದಕ್ಕೆ ನಾನಿಲ್ಲಿ ಪುರಿಗೆ ಸ್ವಲ್ಪ ಮಸಾಲ ಪಾನಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಸಾಲೆ ಪುರಿ ತಿನ್ನಬೇಡ, ಪಾನಿಪುರಿ ಟೇಸ್ಟ್ ನೋಡಿ ಬಾ ಅಂತ ಅವ್ನಿಗೆ ಸಮಾಧಾನ ಮಾಡ್ತಾಯಿದ್ದೆ. ಮಕ್ಕಳು ಬೇಗ ಕೇಳಲ್ಲ. ಆಮೇಲೆ ನಿನಗೆ ಮೊಮೋಸ್ ಮಾಡ್ಕೊಡ್ತೀನಿ ಅಂತ ಹಾಗೆ ಸಮಾಧಾನ ಮಾಡಿ ಮ್ಯಾನೇಜ್ ಮಾಡಿದ್ದೆ. ಅವನು ಏನು ಕಮ್ಮಿ ಇಲ್ಲ, ಮಾಡಿಕೊಟ್ರೆ ಅಷ್ಟೇ ನಾನು ಪಾನಿಪುರಿ ತಿಂತೀನಿ ಮಸಾಲೆ ಪುರಿ ತಿಂತೀನಿ ಅಂತ ಜಗಳ. ಫೈನಲಿ ಮೊಮೋಸ್ ಮಾಡೋಕ್ಕೆ ಮನೇಲಿ ನಾವು ಮೈದಾ ಯೂಸ್ ಮಾಡಲ್ಲ. ನಾವು ಮೈದಾ ಯಾವತ್ತೂ ರೆಫರ್ ಮಾಡಲ್ಲ, ಒಳ್ಳೇದಲ್ಲ ಹೆಲ್ತಿಗೆ ಅಂತ. ಹಾಗಾಗಿ ನಾನು ಈ ಗೋಧಿ ಹಿಟ್ಟಲ್ಲೇ ಮಾಡಿಬಿಟ್ಟು ಮೊಮೋಸ್ ಮಾಡಿಕೊಟ್ಟೆ. ಏನಿಲ್ಲ ರೀ, ಕ್ಯಾಬೇಜು, ಆನಿಯನ್ನು, ಕ್ಯಾರೆಟ್, ಕ್ಯಾಪ್ಸಿಕಮ್ಮು. ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೆ. ಸ್ವಲ್ಪ ಪನ್ನೀರ್ ಇದಿಷ್ಟನ್ನು ಒಂದು ಬಾಗೇಲಿ ಸ್ವಲ್ಪ ಬಟರ್ ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ. ಸಕ್ಕದಾಗಿ ಬರುತ್ತೆ ಮಾತ್ರ, ಟೇಸ್ಟ್ ಮಾತ್ರ. ಎಲ್ಲ ಒಂದೇಳಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡ್ಕೊಂಡಿದ್ದೆ, ಪೂರ್ತಿ ಫ್ರೈ ಮಾಡ್ಕೊಂಡಿಲ್ಲ. ಸ್ವಲ್ಪ ನಾನು ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ ಹಾಕಿದ್ದೆ ಇದರಲ್ಲಿ, ಮತ್ತು ಸಾಲ್ಟ್ ಇಷ್ಟು ಹಾಕಿಬಿಟ್ಟು ಫುಲ್ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು. ಅದಾದಮೇಲೆ ನಾವು ಈ ಪನ್ನೀರನ್ನ ಹಾಕಬೇಕಾಗತ್ತೆ. ಪನ್ನೀರ್ ಹಾಕ್ಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು, ಯಾಕಂದರೆ ಇಲ್ಲದ್ರೆ ಪನ್ನೀರೆಲ್ಲ ಫುಲ್ ಮೆಲ್ಟ್ ಆದಂಗೆ ಆಗೋಗ್ಬಿಡುತ್ತೆ. ಆಮೇಲೆ ನಾವು ಮತ್ತೆ ಸ್ಟೀಮ್ ಮಾಡ್ತೀವಲ್ಲ, ಸೊ ಹಾಗಾಗಿ ಅದನ್ನು ಹಾಕಿದ್ದೆ. ಆಮೇಲೆ ಒಂದು ಟೊಮೊಟೊ ಸಾಸ್ ಕಿಚಪ್ ಯಾವ್ದಾದ್ರು ಇರುತ್ತಲ್ಲ, ಕಿಸಾನೋ ಯಾವುದಾದ್ರು ಒಂದು ಟೊಮೊಟೊ ಕಿಚಪ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಪಲ್ಯ ರೆಡಿ. ನಾರ್ಮಲಿ ಚಪಾತಿ ಹಿಟ್ಟು ಮಾಡ್ಕೊತೀವಲ್ಲ, ಅದೇ ಥರನೇ ಚಿಕ್ಕ ಚಿಕ್ಕದು ಉಂಡೆ ಮಾಡಿಕೊಂಡು ಸಣ್ಣಕ್ಕೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಆ ಪಲ್ಯ ಹಾಕಿ ಮೋದಕ ಥರ ಮಾಡಿಕೊಂಡ್ರೆ ಆಯಿತು. ನಾವ್ಯಾರು ಜಾಸ್ತಿಯಾಗಿ ಮೊಮೋಸ್ ಎಲ್ಲ ನಾವು ರೆಫರ್ ಮಾಡಲ್ಲ, ಬಟ್ ನನ್ನ ಮಗನಿಗೋಸ್ಕರ ಇದೆಲ್ಲ ಕಲಿಬೇಕಾಗಿದೆ. ಈ ಸ್ಟೀಮರನ್ನು ನಾನು ಪರ್ಚೇಸ್ ಮಾಡಿದ್ದೆ ಮೀಶೋದಲ್ಲಿ, 127 ರೂಪೀಸ್, ತುಂಬ ಚೆನ್ನಾಗಿ ಬರುತ್ತೆ ಇದು. ನೆಕ್ಸ್ಟ್ ನಾನು ಇಲ್ಲೊಂದು ಕುಕ್ಕರೊಳಗೆ ಸ್ಟೀಮ್ ಮಾಡಿದ್ದು, ಜಸ್ಟ್ ಒಂದು 10 ಮಿನಿಟ್ಸ್ ಮಾಡಿದ್ರೆ ಸಾಕ್ರಿ, ಬೇಗ ಆಗುತ್ತೆ. ಬಟ್ ಇಲ್ಲಿ ಮಕ್ಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ನಂದು ಟಾರ್ಗೆಟ್ ಅದೇ ಇರೋದು. ಮೊಮೋಸ್ ರೆಡಿ ಆಯಿತು. ನನ್ನ ಮಗನ ಖುಷಿನೋ ಖುಷಿ. ಆ್ಯಕ್ಚುಲಿ ಅವ್ನು ಬಿಲೀವೇ ಮಾಡಿಲ್ಲ ಇದು ಗೋಧಿ ಹಿಟ್ಟಿದೆ ಅಂತೇಳಿ. ತುಂಬ ಟೇಸ್ಟ್ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್, ಟೇಕ್ ಕೇರ್.